ಇವತ್ತಿನ ಈ ವಿಡಿಯೋದಲ್ಲಿ 2 ಚಟ್ನಿ ಪುಡಿದ ಕಂಪ್ಯಾರಿಸನ್ ಇದೆ. ಒಂದು ಅಮ್ಮ ಮಾಡಿದ್ದು, ಅವ್ರ ಕೈಯಿಂದ ಕುಟ್ಬಿಟ್ಟು ಕಲ್ಲಲ್ಲಿ ಈ ಥರ ಕುಟ್ಬಿಟ್ಟು ಚಟ್ನಿ ಪುಡಿನ ಮಾಡಿದ್ದಾರೆ. ನಾನು ಮಿಕ್ಸಿ ಜಾರಲ್ಲಿ ಮಾಡ್ತಾಯಿದ್ದೀನಿ. ಸೊ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ನೋಡೋಣ. ಟೇಸ್ಟ್ ಎಲ್ಲ ಸೇಮ್ ಇರುತ್ತೆ, ನೋಡೋಕ್ಕೆ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಸೊ ಇಲ್ಲಿ 200 ಗ್ರಾಮಷ್ಟು ಕಡಲೆಬೀಜನ ತೊಗೊಂಡು ಈ ಥರ ಹುರಿದಿರೋದು. ಇದನ್ನೆಲ್ಲ ಈ ಥರ ನೀಟಾಗಿ ನಾವು ಫ್ರೈ ಮಾಡ್ಕೊಂಡಿರಬೇಕು. ಹಂಗೆ ಡ್ರೈ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು, ಇದನ್ನು ಕೂಡ ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟು ಈ ಥರ ಹಾಕ್ಕೊತಿದ್ದೀನಿ. ಒಂದು 2 ಸ್ಪೂನು ಕಡಲೆಪಪ್ಪು, ಇಷ್ಟು ಹಾಕ್ಕೊಂಡ್ರೆ ಇದು ಸ್ವಲ್ಪ ತಣ್ಣಗಾಗಬೇಕು. ಹುರಿದಿರ್ತೀವಲ್ಲ, ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋದು. ಆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಒಂದು 10ರಿಂದ 12 ಬೆಳ್ಳುಳ್ಳಿ ಹಾಕ್ಕೊಳ್ಳೋದು. ಅದೇ 1 ಸ್ಪೂನು ಜೀರಿಗೆ ಹಾಕ್ಕೊಳ್ಳೋದು. 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಇದು ನಾರ್ಮಲ್ ಖಾರದ ಪುಡಿ, ಖಾರ ಜಾಸ್ತಿ ಇರೋದು. ಹಾಗೆ 2 ಸ್ಪೂನು ಇಲ್ಲಿ ಬೆಳಗ್ಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡಿ, ಇಲ್ಲಿ ನಿಮ್ಗೆ ನೋಡಿದಾಗಲೇ ಕಲರ್ ಡಿಫ್ರೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಹಾಗೆ 1 ಸ್ಪೂನು ಉಪ್ಪು ಹಾಕ್ಕೊಳ್ಳೋದು. ಇದನ್ನೆಲ್ಲನೂ ನಾವು ನೋಡಿ ಈ ಥರ ಫೈನಾಗಿ ರುಬ್ಕೊಂಡು ಬಂದ್ಬಿಡೋದು. ಈ ಥರ ಪೌಡ್ರ್ ಮಾಡಿಬಿಟ್ರೆ ಆಯಿತು. 2 ಚಟ್ನಿ ಪುಡಿ ಅನ್ನೋದೇನಿದೆಯಲ್ಲ, ಇವಾಗ ಇದು ನೀಟಾಗಿ ರೆಡಿಯಾಗಿದೆ. ಈ ಚಟ್ನಿ ಪುಡಿ ಏನಿದೆಯಲ್ಲ, ಇದು ಕೈಯಿಂದ ಕುಟ್ಟಿರೋದಕ್ಕೋಸ್ಕರ ಅದು ಆ ಥರ ಕಾಣಿಸ್ತಾ ಇದೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿಗೆ ಅವರು ಬೆಳ್ಳುಳ್ಳಿನ ಹಾಕಿರಲ್ಲ, ಇದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಈ ಥರ ತುಪ್ಪ ಹೀಗೆಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ಚಟ್ನಿ ಪುಡಿ ಬಂದು ಒಬ್ಬರು ಕಸ್ಟಮರ್ ಆರ್ಡ್ರ್ ಆಗಿತ್ತು, ಅವರಿಗೆ ನಾನು ಇದನ್ನು ಮಾಡಿಕೊಡ್ತಾ ಇದ್ದೀನಿ. ಸೊ ಯಾರಿಗಾರು ಈ ಥರ ಚಟ್ನಿ ಪುಡಿ ಏನಾದ್ರು ಬೇಕಂದರೆ ಜಸ್ಟ್ ಒಂದು ಮೆಸೇಜ್ ಮಾಡಿ ನಾನು ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.